ಇನ್ನು ಒಂದು ವರ್ಷ ಆದ್ಮೇಲೆ ಸಾಮಾನ್ಯವಾಗಿ ಸ್ವಲ್ಪ ಮಕ್ಕಳು ನಡಿಯಕ್ ಶುರು ಮಾಡ್ತಾರೆ. ಅಂದ್ರೆ ಮೊದ್ಲು ಸ್ವಲ್ಪ ಬೀಳ್ಬೋದು, ಹೆಚ್ಚೆ ದೂರ ನಡಿಯಕ್ ಆಗಲ್ಲ, ಮತ್ತೆ ಕೈ ಹಿಡ್ಕೊಂಡು ಸ್ವಲ್ಪ ಜಾಸ್ತಿ ದೂರ ನಡೆಸ್ಬೇಕಾಗ್ಬೋದು. ಒಂದು ವರ್ಷಕ್ಕೆ ಏನಂದ್ರೆ ಅನುಕರಣೆ, ಇಮಿಟೇಟ್ ಮಾಡೋದು ಅಂತ ಹೇಳ್ತೀವಲ್ಲ, ಇಲ್ಲಿ ನೋಡಿ ತಾಯಿ ಚಪ್ಪಾಳೆ ಹೊಡಿತಾ ಇದ್ರೆ ಮಗುನು ಚಪ್ಪಾಳೆ ಹೊಡಿತಾ ಇದೆ. ಇದು ಒಂದು ವರ್ಷಕ್ಕೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಮಾಡ್ತಾರೆ. ಇದು ಇನ್ನೊಂಥರ ತಾಯಿ ಯಾವ ತರ ಮಾಡಿದ್ರೆ ಹಂಗೆ ಮಾಡೋದು, ಈ ತರ ಮಕ ಸಿಂಡ್ಲಿಸೋದು ಮಗು. ಈ ತರ ನಾವ್ ಏನ್ ಮಾಡಿದ್ರು ಅದನ್ನ ಅನುಕರಣೆ ಮಾಡೋದು. ಇದು ಒಂದು ವರ್ಷಕ್ಕೆ ಸಾಮಾನ್ಯವಾಗಿ ಈ ತರ ಮಕ್ಕಳು ಮಾಡ್ತಾರೆ. ಮತ್ತೆ ಒಂದೂವರೆ ವರ್ಷ ಆದ್ರೆ ಸುಲಭವಾಗಿ ನಡೀತಾರೆ ಮಕ್ಕಳು, ಏನು ತೊಂದರೆ ಇಲ್ಲದೆ ನಡಿಬಹುದು. ಈ ಮಗು ಕೈ ಹಿಡ್ಕೊಳ್ದೆ ಸ್ವಲ್ಪ ದೂರ ನಡಿಬಹುದು. ಇದು ಒಂದೂವರೆ ವರ್ಷಕ್ಕೆ ಸಾಮಾನ್ಯವಾಗಿ ಆರಾಮಾಗಿ ನಡೀತಾರೆ ಮಕ್ಕಳು. ಇನ್ನೊಂದೇನಂದ್ರೆ, ನೀವು ಏನಾರ ಮೂಗು ಕಣ್ಣು ತೋರ್ಸು ಅಂದ್ರೆ ಒಂದೂವರೆ ವರ್ಷಕ್ಕೆ ಕೆಲವು ಭಾಗಗಳನ್ನ ಮಕ್ಕಳು ತೋರಿಸ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಗೀಜೋದು, ಏನಾರ ಸಿಕ್ಕಿದ್ರೆ ಸುಮ್ನೆ ಏನು ಅಂದ್ರೆ ಅದು ಹೆಂಗೆ ಅಂದ್ರೆ ಹಂಗೆ ಗೀಜೋದು. ಇವೆಲ್ಲ ಒಂದೂವರೆ ವರ್ಷಕ್ಕೆ ಸಾಮಾನ್ಯವಾಗಿ ಮಕ್ಕಳು ಮಾಡ್ತಾರೆ. ಇನ್ನು 2 ವರ್ಷ ಆದ್ರೆ ಸಾಮಾನ್ಯವಾಗಿ ಮಕ್ಕಳು ಯಾವ್ದಾರ ಬಾಲ್, ಈಗ ಫುಟ್ಬಾಲ್ ಒದಿಯೋದು, ಅದನ್ನ 2 ವರ್ಷ ಆದ್ಮೇಲೆ ಮಾಡ್ತಾರೆ ಮಕ್ಕಳು. ಮತ್ತೆ ಇನ್ನೊಂದೇನಂದ್ರೆ ಪ್ಯಾರಲ್ ಪ್ಲೇ ಅಂತ ಹೇಳ್ತೀವಿ. ಏನಂದ್ರೆ ಎರಡು ಮಕ್ಕಳು ಪಕ್ಕದಲ್ಲಿ ಕೂತಿದ್ರೆ ಒಂದೊಂದ್ ಮಗುನ ಬೇರೆ ಬೇರೆ ಆಟ ಆಡ್ತಾ ಇರ್ತಾರೆ. ಇದಕ್ಕೆ ಪ್ಯಾರಲಲ್ ಪ್ಲೇ ಅಂದ್ರೆ ಎರಡು ಒಟ್ಟಿಗೆ ಸೇರ್ಕೊಂಡು ಏನು ಆಟ ಆಡಲ್ಲ ಈ ವಯಸ್ಸಿಗೆ. ಇದಕ್ಕೆ ಪ್ಯಾರಲಲ್ ಪ್ಲೇ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 2 ವರ್ಷ ಆದಾಗ ಮಕ್ಕಳು 50 ಪದಗಳನ್ನು ಉಪಯೋಗಿಸ್ಬೋದು. ಮತ್ತೆ 2 ಪದ ಇರುವಂತ ಒಂದು ವಾಕ್ಯ ಮಾತಾಡ್ಬೋದು. ಆಮೇಲೆ ಹೆಸರನ್ನ ಸಾಮಾನ್ಯವಾಗಿ 2 ವರ್ಷ ಆದ್ರೆ ಎಲ್ಲಾ ಮಕ್ಕಳು ಹೆಸರೇನು ಅಂತ ಕೇಳಿದ್ರೆ ಹೇಳ್ತಾರೆ. ಇನ್ನೊಂದೇನಂದ್ರೆ ಮೆಟ್ಲು ಹತ್ತೋದು. ಸಾಮಾನ್ಯವಾಗಿ 2 ವರ್ಷ ಆದ್ರೆ ಮೆಟ್ಲು ಹತ್ತಬೇಕಾದ್ರೆ ಮಕ್ಕಳು ಒಂದೊಂದು ಮೆಟ್ಲಿಗೂ 2 ಕಾಲನ್ನ ಇಟ್ಕೊಂಡು ಹತ್ತಾರೆ. ಮೊದಲು ನೋಡಿ ಈ ತರ ಒಂದು ಮೆಟ್ಲ ಮೇಲೆ 2 ಕಾಲು ಇಟ್ಕೊಂಡು ಹತ್ತೋದಾಗ್ಲಿ ಇಳಿಯೋದಾಗ್ಲಿ ಒಂದ್ ಮೆಟ್ಲಿಗೆ 2 ಕಾಲನ್ನು ಇಟ್ಕೊಂಡು ಮೊದಲು ಪ್ರಾಕ್ಟೀಸ್ ಮಾಡ್ತಾರೆ ಮಕ್ಕಳು. ಅದಾದ್ಮೇಲೆ ಒಂದೊಂದ್ ಮೆಟ್ಲಿಗೆ ಒಂದೊಂದ್ ಕಾಲು ಇಟ್ಕೊಂಡು ಹತ್ತಕ್ಕೆ ಅಥವಾ ಇಳಿಯಕ್ಕೆ ಆಗತ್ತೆ. ಇದು 3 ವರ್ಷಕ್ಕೆ ಸಾಮಾನ್ಯವಾಗಿ ಆಗುತ್ತೆ. ಇನ್ನೊಂದೇನಂದ್ರೆ ಈ ಟ್ರೈಸೈಕಲ್ ಅಂದ್ರೆ 3 ಚಕ್ರ ಇರೋ ಸೈಕಲ್ ನ ಸಾಮಾನ್ಯವಾಗಿ ಓಡಿಸ್ಬೋದು ಒಂದು 3 ವರ್ಷದ ಮಗು. ಇನ್ನೊಂದೇನಂದ್ರೆ ಕಾಪಿ ಸರ್ಕಲ್, ಅಂದ್ರೆ ನೀವು ಒಂದು ಸರ್ಕಲ್ ಬರೆದ್ರೆ ಆ ಮಗು ಅದನ್ನ ಕಾಪಿ ಮಾಡ್ಬೋದು. ಅಂದ್ರೆ ಅಷ್ಟೇ ಪರ್ಫೆಕ್ಟ್ ಆಗಿ ಆಗಲ್ಲ, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ. ಅಂದ್ರೆ ಸುಮಾರು ಒಂದು ಸರ್ಕಲ್ ತರ ಕಾಣ್ಬೋದು. ಈ ತರ ಕಾಪಿ ಮಾಡ್ತಾರೆ. ಇನ್ನೊಂದೇನಂದ್ರೆ ಕಾಲ್ ಬೆರಳ ಮೇಲೆ ನಿಂತ್ಕೊಳ್ಳೋದು. ಇದೆಲ್ಲ 3 ವರ್ಷದ ಮಕ್ಕಳು ಸಾಮಾನ್ಯವಾಗಿ ಮಾಡುವಂತದ್ದು. ಆಮೇಲೆ 3 ಪದ ಇರುವಂತ ವಾಕ್ಯ ಮಾತಾಡ್ತಾರೆ. ಆಮೇಲೆ ಟಾಯ್ಲೆಟ್ ಟ್ರೈನಿಂಗ್, ಏನಂದ್ರೆ ಇದಕ್ಕೆ ಒಂದ ಮಾಡೋದು ಮತ್ತೆ ಮಲ ವಿಸರ್ಜನೆ ಮಾಡೋದು, ಇದಕ್ಕೆ ಟ್ರೈನಿಂಗು ಸ್ವಲ್ಪ ಈ ವಯಸ್ಸಿಗೆ ಶುರುವಾಗುತ್ತೆ. ಪೂರ್ತಿಯಾಗಿರಲ್ಲ, ಸ್ವಲ್ಪ ಶುರುವಾಗಿರುತ್ತೆ. ಮೊದಲೇ ಹೇಳ್ದಂಗೆ 3 ವರ್ಷದ ಮಕ್ಕಳು ನೋಡಿ ಒಂದು ಸ್ಟೆಪ್ ಅಲ್ಲಿ ಒಂದು ಕಾಲು ಇಟ್ಕೊಂಡು ಹತ್ತೋದು ಇಳಿಯೋದು ಇದು ಮಾಡಬಹುದು 3 ವರ್ಷಕ್ಕೆ. ಆಮೇಲೆ ಜಂಪ್ ಮಾಡೋದು, ನೆಗಿಯಕ್ಕಾಗುತ್ತೆ. ಸಾಮಾನ್ಯವಾಗಿ 3 ವರ್ಷ ಆದ್ರೆ ಮಕ್ಕಳು ನೆಗಿತಾರೆ ಈ ತರ. ಇನ್ನು 4 ವರ್ಷ ಆದ್ರೆ ಕೆಲವು ಸೆಕೆಂಡ್ ಒಂದೇ ಕಾಲ್ನಲ್ಲಿ ನಿಂತ್ಕೊಳ್ಳೋಕಾಗುತ್ತೆ. ಆಮೇಲೆ ಒಂದು ಪೆನ್ಸಿಲ್ ಕೊಟ್ರೆ ಮಗು ಸರಿಯಾಗಿ ಹಿಡ್ಕೊಳಕ್ಕಾಗುತ್ತೆ. ನೋಡಿ ಈ ತರ ಮಗು ಸರಿಯಾಗಿ ಬರೆಯೋ ತರ ಹಿಡ್ಕೊಳ್ತಾ ಇದೆ ಮಗು. ಈ ತರ ಹಿಡ್ಕೊಳ್ಲಿಕ್ಕಾಗುತ್ತೆ. ಸ್ವಲ್ಪ ಒಂದು ಚಮಚದಲ್ಲಿ ತಿನ್ನೋ ಶಕ್ತಿನೂ ಈ ವಯಸ್ಸಿಗೆ ಸಾಮಾನ್ಯವಾಗಿ ಬಂದಿರುತ್ತೆ. ಮತ್ತೆ ಬಟನ್ ತೆಗಿಯೋದು, ಓಪನ್ ಮಾಡುವಂತ ಒಂದು ಸಾಮರ್ಥ್ಯನು ಈ ವಯಸ್ಸಲ್ಲಿ ಬಂದಿರುತ್ತೆ ಮಕ್ಕಳಿಗೆ. ಮತ್ತೆ 4 ವರ್ಷಕ್ಕೆ ಬೇರೆ ಇನ್ನೇನ್ ಮಾಡ್ಬೋದು ಅಂದ್ರೆ ಒಂದು ಬಾಲ್ ಎಸ್ತ್ರೆ ಅದನ್ನ ಕ್ಯಾಚ್ ಮಾಡ್ಲಿಕ್ಕೆ ಆಗುತ್ತೆ ಮಕ್ಕಳಿಗೆ. ನೋಡಿ ಹಿಡ್ಕೊಳತ್ತೆ ಮಗು, ಆಮೇಲೆ ಎಸೆಯೋದು. ಈ ತರ
4 ವರ್ಷಕ್ಕೆ ಹಿಂಗೆ ಮಗುಗೆ ಹಿಡ್ಕೊಳ್ಲಿಕ್ಕಾಗುತ್ತೆ. ಆಮೇಲೆ ಒಂದ್ ಕಾಲ್ ಮೇಲೆ ಜಂಪ್ ಮಾಡೋದು, ಇದು ಕೂಡ ಸಾಮಾನ್ಯವಾಗಿ 4 ವರ್ಷದ ಮಗು ಮಾಡಕ್ಕಾಗತ್ತೆ. ಮತ್ತೆ ಇನ್ನು ಮಾತಾಡೋದು ಹೇಳಿದ್ರೆ ಒಂದು 4 ಪದ ಇರುವಂತ ವಾಕ್ಯವನ್ನು ಮಾತಾಡ್ಬೋದು. ಒಂದ್ ಚಿಕ್ಕದಾಗಿ ಏನೋ ಒಂದು ಕತೆ ಹೇಳು ಅಂದ್ರೆ ಹೇಳಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಮತ್ತೆ ಕೆಲವು ಕಲರ್ಸ್ ನ ಗೊತ್ತಾಗುತ್ತೆ. ಮತ್ತೆ ಒಂದೇ ಸಮ ಇರೋದು, ಬೇರೆ ಬೇರೆ ತರ ಇರೋದು, ಈ ವ್ಯತ್ಯಾಸ 4 ವರ್ಷದ ಮಕ್ಕಳಿಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಇನ್ನೇನಂದ್ರೆ ಒಂದು ಸ್ಕ್ವೇರ್ ನ ಕಾಪಿ ಮಾಡಕ್ಕಾಗುತ್ತೆ. ಮೊದ್ಲು ಸರ್ಕಲ್ ತರ ಹೇಳದ್ನಲ್ಲ, ಅದು ಸ್ಕ್ವೇರ್ ಕಾಪಿ ಮಾಡ್ಬೋದು. ಇದು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಆಗಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಆದ್ರೆ ಇಷ್ಟು ಮಾಡ್ಲಿಕ್ಕೆ ಆಗುತ್ತೆ 4 ವರ್ಷದ ಮಕ್ಕಳಿಗೆ. ಆಮೇಲೆ ಒಂದು ಮನುಷ್ಯನ ಒಂದು ಆಕೃತಿ ಬರಿ ಅಂತ ಹೇಳಿದ್ರೆ ಒಂದು 2 ರಿಂದ 4 ಬಾಡಿ ಪಾರ್ಟ್, ಕಣ್ಣು ಮೂಗು ಅದೆಲ್ಲ ಇಲ್ಲದೆ ಇರ್ಬೋದು. ಸುಮ್ನೆ ಹಿಂಗೆ ಒಂದು ತಲೆ ತರ, ಕೈ ಕಾಲು ತರ ತೋರ್ಸ್ಲಿಕ್ಕೆ ಆಗುತ್ತೆ ಒಂದ್ 4 ವರ್ಷದ ಮಗುಗೆ. ಆಮೇಲೆ 10ರವರೆಗೂ ಕೌಂಟ್ ಮಾಡ್ಬೋದು. ಆಮೇಲೆ ಇವತ್ತು ನಾಳೆ ಅನ್ನೋದು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಬೇರೆ ಮಕ್ಕಳ ಜೊತೆ ಆಟ ಆಡೋದು, ಇದು ಕೂಡ 4 ವರ್ಷಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಶುರು ಆಗುತ್ತೆ. ಇನ್ನು 5 ವರ್ಷ ಆದ್ರೆ ಮಗು ಒಂದು ಟ್ರಯಾಂಗಲ್ ಅಂತ ಹೇಳ್ತೀವಲ್ಲ, ಟ್ರಯಾಂಗಲ್ ನ ಕಾಪಿ ಮಾಡಬಹುದು. ಇದು ಕೂಡ ಪರ್ಫೆಕ್ಟ್ ಆಗಲ್ಲ, ಈ ತರ ಸುಮಾರಾಗಿ ಒಂದು ಅಂದಾಜು ನೋಡಿದ್ರೆ ಟ್ರಯಾಂಗಲ್ ತರ ಕಾಣುತ್ತೆ. ಆಮೇಲೆ ಒಂದು ಮನುಷ್ಯನ ಆಕೃತಿ ಬರಿ ಅಂತ ಹೇಳಿದ್ರೆ 6 ಬಾಡಿ ಪಾರ್ಟ್ಸ್, ಇದರಲ್ಲಿ ಮಗು ಒಂದ್ ಸ್ವಲ್ಪ ಕಣ್ಣು ಮೂಗು ಇದನ್ನೆಲ್ಲ ಸೇರಿಸ್ಕೊಂಡು ಬರೀಲಿಕ್ಕೆ ಶುರು ಮಾಡ್ತಾರೆ ಈ ವಯಸ್ಸಿನಲ್ಲಿ. ಆಮೇಲೆ ಬಟ್ಟೆ ಹಾಕೊಳ್ಳಿಕ್ಕೆ ಆಗುತ್ತೆ, ತಾನೇ ಬಟ್ಟೆ ಹಾಕೊಳ್ಳೋದು, ಶರ್ಟ್ ಬಿಚ್ಚೋದು, ಇದೆಲ್ಲ 5 ವರ್ಷಕ್ಕೆ ಸಾಮಾನ್ಯವಾಗಿ ಮಕ್ಕಳು ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಒಂದು ಕತ್ರಿ ಕೊಟ್ರೆ ಕಟ್ ಮಾಡೋದಕ್ಕೆ ಈ ವಯಸ್ಸಿನಲ್ಲಿ ಆಗುತ್ತೆ, ಆದ್ರೆ ಸ್ವಲ್ಪ ನೋಡ್ಬೇಕು, ಕೈಯನ್ನ ಕಟ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಆದ್ರೆ ಇದು ಕೂಡ ಮಾಡ್ಲಿಕ್ಕಾಗತ್ತೆ. ಆಮೇಲೆ 5 ಅಥವಾ ಜಾಸ್ತಿ ಶಬ್ದಗಳಿರೋ ವಾಕ್ಯ ಮಾತಾಡ್ಬೋದು. ಇನ್ನೊಂದೇನಂದ್ರೆ 5 ವರ್ಷದ ಮಕ್ಕಳು ಮಾತಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಬೇರೆಯವ್ರಿಗೂ ಕೂಡ ಅರ್ಥ ಆಗುತ್ತೆ. ತುಂಬಾ ಚಿಕ್ಕ ಮಕ್ಕಳು ಮಾತಾಡಿದ್ರೆ ಆ ತಂದೆ ತಾಯಿಗಳಿಗೆ ಅರ್ಥ ಆಗ್ಬೋದು, ಬೇರೆಯವ್ರಿಗೆ ಅರ್ಥ ಆಗಲ್ಲ. ಆದ್ರೆ 5 ವರ್ಷಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ಆ ಮಗು ಮನೆ ಎಲ್ಲಿದೆ ಅಂತ ಕೇಳಿದ್ರೆ ಹೇಳ್ಬೋದು, ಮತ್ತೆ ಫೋನ್ ನಂಬರ್, ಅವ್ರ ಮನೆ ಫೋನ್ ನಂಬರ್ ಹೇಳ್ಬೋದು. ಇನ್ನೊಂದೇನಂದ್ರೆ ಆಟ ಆಡುವಾಗ ಒಂದ್ ಸ್ವಲ್ಪ ಆ ಆಟದ ರೂಲ್ಸ್ ಏನಿರುತ್ತೆ ಅದನ್ನ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಲಿಕ್ಕಾಗುತ್ತೆ. ಮತ್ತೆ ತಾವೇ ಯಾವಾಗ ಆಟ ಆಡ್ಬೇಕು ಆ ಒಂದು ಜ್ಞಾನ ಮಕ್ಕಳಿಗೆ ಈ ಟೈಮ್ ನಲ್ಲಿ ಬಂದಿರುತ್ತೆ. ಇನ್ನೊಂದೇನಂದ್ರೆ ಎಂಪತಿ, ಅಂದ್ರೆ ಬೇರೆಯವ್ರಿಗೆ ಏನಾದ್ರ ಒಂದು ನೋವು ಆದ್ರೆ, ಗಾಯ ಆದ್ರೆ ಆ ಮಗು ಒಂದ್ ಸ್ವಲ್ಪ ಅವ್ರಿಗೆ ಒಂದು ಕನಿಕರ ತೋರಿಸೋದು, ಇದು ಈ ವಯಸ್ಸಿಗೆ ಸ್ವಲ್ಪ ಬಂದಿರುತ್ತೆ. ಆಮೇಲೆ ಸಾಮಾನ್ಯವಾಗಿ ಈ ವಯಸ್ಸಲ್ಲಿ ಮಕ್ಕಳು ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಏನಾರ ಡ್ರಾಮಾ ಮಾಡೋದು, ಇದನ್ನೆಲ್ಲ ಮಾಡಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವೇನಂದ್ರೆ 20ರವರೆಗೂ ಕೌಂಟ್ ಮಾಡ್ಬೋದು. ಆಮೇಲೆ 1 to 1 ಕರೆಸ್ಪಾಂಡ್ಸ್, ಅಂದ್ರೆ ಈಗ ನೀವು ಏನಾದ್ರು ತೋರಿಸ್ಬಿಟ್ಟು ಎಷ್ಟಿದೆ ಅಂದ್ರೆ ಅದನ್ನ 1 ಅಂತ ಹೇಳೋದು, 2 ಇದ್ರೆ 2 ಅಂತ ಹೇಳೋದು. ಮತ್ತೆ ಒಂದು ಗ್ರೂಪ್ ಅಲ್ಲಿ ಎಷ್ಟಿದೆ ಅಂದ್ರೆ ಇದ್ರಲ್ಲಿ ಜಾಸ್ತಿ ಇದೆ, ಇದ್ರಲ್ಲಿ ಕಡಿಮೆ ಇದೆ, ಇದನ್ನೆಲ್ಲ ಹೇಳಲಿಕ್ಕಾಗತ್ತೆ. ಬೇಸಿಕ್ ಅಡಿಷನ್ ಬರೀ ಸಣ್ಣ ಪುಟ್ಟದಾಗಿ ಕೂಡೋದು, ಕಳೆಯೋದು, ಇದು ಈ ವಯಸ್ಸಿನಲ್ಲಿ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಒಂದು ಮೇಲ್ಗಡೆ ಇರೋದೇನು, ಕೆಳಗಡೆ ಇರೋದೇನು, ಪಕ್ಕದಲ್ಲಿ ಇರೋದೇನು, ಇದಾದ್ಮೇಲೆ ಯಾವ್ದು ಬರುತ್ತೆ, ಈ ತರ ಕಾನ್ಸೆಪ್ಟ್ಗಳು ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಇನ್ನೊಂದೇನಂದ್ರೆ ಈಗ ಒಂದು ಯಾವ್ದನ್ನಾರ ಒಂದು 2-3 ನೀವು ಬೇರೆ ಬೇರೆ ತರದ ವಸ್ತುಗಳನ್ನಿಟ್ರೆ ಒಂದೇ ಸೈಜಿಂದ ಯಾವ್ದು, ಆಮೇಲೆ ಒಂದೇ ವೆಯ್ಟ್ ಇರೋದು ಯಾವ್ದು, ಮತ್ತೆ ಇದು ದೊಡ್ಡದಾ ಚಿಕ್ಕದ, ಇದೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಅವರು ಯಾವ ಕಲರ್ ಅದನ್ನೆಲ್ಲ ಬೇರೆ ಬೇರೆ ಕಲರ್ ಇದ್ರೆ ಅದನ್ನೆಲ್ಲ ಸಪರೇಟ್ ಆಗಿ ಇಡೋಕೆ ಆಗುತ್ತೆ ಮಕ್ಕಳಿಗೆ. ಆಮೇಲೆ ಈ ಡೈಲಿ ರೋಟೀನ್ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಬೆಳಿಗ್ಗೆ ಅಂದ್ರೆ ಏನ್ ಮಾಡ್ಬೇಕು, ಮಧ್ಯಾಹ್ನ ಏನ್ ಮಾಡ್ಬೇಕು, ಮತ್ತೆ ಕೆಲವು ವಾರದ ಕೆಲವು ದಿನಗಳು, ಇದನ್ನೆಲ್ಲ ಈ ವಯಸ್ಸಿಗೆ ಒಂದ್ ಸ್ವಲ್ಪ ಹೇಳಲಿಕ್ಕೆ ಆಗತ್ತೆ ಮಕ್ಕಳಿಗೆ. ಇದು ಯಾವಾಗ್ಲೂ ಜ್ಞಾಪಕ ಇಟ್ಕೊಂಡಿರ್ಬೇಕು, ಡೆವಲಪ್ಮೆಂಟ್ ಒಂದ್ ಮಗುವಿಂದ ಇನ್ನೊಂದ್ ಮಗುಗೆ ವ್ಯತ್ಯಾಸ ಇರ್ಬೋದು. ಅದರಿಂದ ಯಾವ್ದೋ ಒಂದು ಏರಿಯಾದಲ್ಲಿ ನಿಮ್ಮ ಮಗು ಡೆವಲಪ್ಮೆಂಟ್ ಸ್ವಲ್ಪ ನಿಧಾನ ಆಗಿದೆ ಅಂದ್ರೆ ಗಾಬರಿ ಆಗ್ಬೇಡಿ, ಡಾಕ್ಟರ್ನ ಕೇಳಿ. ಎಲ್ಲಾ ಮಕ್ಕಳ ಈಗ ತೂಕದ ಬಗ್ಗೆ ಹೇಳ್ದಂಗೆ ಎಲ್ಲಾ ಮಕ್ಕಳು ಒಂದೇ ತರ ಇರೋದಿಲ್ಲ. ಒಂದ್ ಸ್ವಲ್ಪ ಕೆಲವು ಮಕ್ಕಳು ಬೇಗ ಮಾತಾಡ್ಬೋದು, ಕೆಲವು ಮಕ್ಕಳು 9 ತಿಂಗಳಿಗೆ ನಡೆಯಕ್ ಶುರು ಮಾಡ್ಬೋದು, ಇನ್ನೊಂದ್ ಮಕ್ಕಳು 1 ವರ್ಷ ಆದ್ರೂ ಕೂಡ ಇನ್ನೂ ನಡೆಯಕ್ ಶುರು ಮಾಡಿರೋದಿಲ್ಲ. ಅದರಿಂದ ವ್ಯತ್ಯಾಸ ಇರುತ್ತೆ. ಮತ್ತೆ ಆ ಮಕ್ಕಳಿಗೆ ಆ ವಯಸ್ಸಿಗೆ ಏನು ಬೇಕು ಟಾಯ್ಸ್ ಅದನ್ನ ತೆಕ್ಕೊಡಿ. ಇದ್ರ ಬಗ್ಗೆ ಒಂದು ಬೇರೆ ವಿಡಿಯೋ ಮಾಡಿದೀನಿ, ಅದನ್ನ ನೋಡಿ. ಮತ್ತೆ ನಿಮ್ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಯಾವಾಗ್ಲೂ ಹೋಲಿಸ್ಬೇಡಿ. ಎಲ್ಲಾ ಮಗುನು ಒಂದೇ ತರ ಇರಲ್ಲ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ನಿಮ್ ಮಗುಗೆ ಏನ್ ಮಾಡ್ಲಿಕ್ಕಾಗುತ್ತೆ ಅದನ್ನ ನೀವ್ ಎನ್ಕರೇಜ್ ಮಾಡಿ. ಆಮೇಲೆ ಪ್ರೀ ಮೆಚೂರ್ ಬೇಬಿ ಅಂದ್ರೆ 9 ತಿಂಗಳು ಪೂರ್ತಿ ಆಗಕ್ ಮುಂಚೆ ಹುಟ್ಟಿದ್ರೆ
ಆ ಮಕ್ಕಳ ಬೆಳವಣಿಗೆ ಸ್ವಲ್ಪ ನಿಧಾನ ಆಗುತ್ತೆ. ಬಾಕಿ ಮಕ್ಕಳಿಗೆ ಹೋಲಿಸಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಇದಕ್ಕೆ ಏನು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನಾವು ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ವಯಸ್ಸಿನಲ್ಲಿ ಈ ಡೆವಲಪ್ಮೆಂಟ್ ಆಗಿಲ್ಲದೆ ಹೋದ್ರೆ ನೀವು ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ತಿಳ್ಕೊಂಡಿರಿ. ಸಾಮಾನ್ಯವಾಗಿ 2 ರಿಂದ 3 ತಿಂಗಳಾಗೋವರೆಗೆ ಮಕ್ಕಳು ಏನಾರ ದೊಡ್ಡದಾಗಿ ಸೌಂಡ್ ಆದ್ರೆ ಅದಕ್ಕೆ ಯಾವ್ದೇ ರೀತಿ ರಿಯಾಕ್ಷನ್ ತೋರಿಸ್ತಾ ಹೋದ್ರೆ, ಮತ್ತೆ ಒಂದನ್ನ ಕಣ್ ಮುಂದೆ ಒಂದೇನಾರ ಇಟ್ಕೊಂಡ್ರೆ ಆ ಕಡೆಯಿಂದ ಈ ಕಡೆಗೆ ಮಗು ನೋಡದೆ ಹೋದ್ರೆ, ಅಥವಾ ನಗದೆ ಹೋದ್ರೆ, ಚೆನ್ನಾಗಿ ನಗಬೇಕು. ನಗದೆ ಹೋದ್ರೆ ಇದು ಏನೋ ಸಮಸ್ಯೆ ಇದೆ ಅಂತ ಅನ್ಕೊಳ್ಬೇಕು. ತಕ್ಷಣ ಡಾಕ್ಟರ್ ತೋರಿಸ್ಬೇಕು. ಮತ್ತೆ 4 ರಿಂದ 6 ತಿಂಗಳವರೆಗೆ ತಲೆ ಸರಿಯಾಗಿ ಹಿಡ್ಕೊಳ್ಲಿಕ್ಕೆ ಆಗದೆ ಹೋದ್ರೆ, ಅಥವಾ ಏನಾರ ತೋರಿಸಿದ್ರೆ ಅದನ್ನ ಕೈ ಚಾಚಿ ಹಿಡ್ಕೊಳ್ಳೋ ಪ್ರಯತ್ನ ಮಾಡದೆ ಹೋದ್ರೆ, ಮತ್ತೆ ಯಾವುದೇ ರೀತಿಯ ಶಬ್ದವನ್ನು ಮಾಡದೆ ಹೋದ್ರೆ, ಆ ಹೂ ಅಂತ ಏನು ಶಬ್ದ ಮಾಡದೆ ಹೋದ್ರೆ ನೀವು ಯೋಚನೆ ಮಾಡಬೇಕು. ತಕ್ಷಣ ಡಾಕ್ಟರ್ಗೆ ತೋರಿಸ್ಬೇಕು. 9 ತಿಂಗಳಿಗೆ ಸರಿಯಾಗಿ ಕೂತ್ಕೊಂಡು ಸರಿಯಾಗಿ ಕೂತ್ಕೊಳ್ಳಕ್ ಆಗದೆ ಹೋದ್ರೆ, ಮತ್ತೆ ಏನಾರ ಹೆಸರು ಕರೆದ್ರೆ ತಿರುಗಿ ನೋಡದೆ ಹೋದ್ರೆ, ಅಥವಾ ಏನೇನೋ ಮಾತಾಡೋದು, ಬ್ಯಾಬಲ್ ಅಂತ ಮೊದಲೇ ನಾ ಹೇಳಿದ್ನಲ್ಲ, ಹಂಗೆ ಅರ್ಥ ಇಲ್ಲದೆ ಏನೇನೋ ಮಾತಾಡೋದು, ಅದನ್ನ ಮಾಡದೆ ಹೋದ್ರೆ ಯೋಚನೆ ಮಾಡಬೇಕು. ಇನ್ನು 12 ತಿಂಗಳು ಅಥವಾ 1 ವರ್ಷ ಆದ್ಮೇಲೆ ಮಗು ಅಂಬೆಗಾಲು ಹಿಡ್ದೆ ಹೋದ್ರೆ, ಏನಾರ ಹಿಡ್ಕೊಂಡು ನಿಲ್ಲದೆ ಹೋದ್ರೆ, ಅಥವಾ ಟಾಟಾ ಮಾಡೋದು ಅದೇನು ಮಾಡದೆ ಹೋದ್ರೆ ಆಗಲೂ ತಕ್ಷಣ ಡಾಕ್ಟರ್ ತೋರಿಸ್ಬೇಕು. 1.5 ರಿಂದ 2 ವರ್ಷದವರೆಗೆ ನಡಿಯಕ್ಕಾಗದೆ ಹೋದ್ರೆ, ಮತ್ತೆ 5 ರಿಂದ 15 ವರ್ಡ್ ಅಷ್ಟು ಕೂಡ ಮಗು ಉಪಯೋಗಿಸದೆ ಹೋದ್ರೆ, ಅಥವಾ 2 ಪದವನ್ನ ಸೇರಿಸಿ ಮಾತಾಡದೆ ಹೋದ್ರೆ ನೀವು ತಕ್ಷಣ ಡಾಕ್ಟರ್ ತೋರಿಸ್ಬೇಕು. 3 ರಿಂದ 5 ವರ್ಷ ಇವಾಗ ತುಂಬಾ ಮಗು ಬೀಳ್ತಾ ಇದ್ರೆ, ಮಗು ಮಾತಾಡೋದು ಸರಿಯಾಗಿ ಯಾರಿಗೂ ಅರ್ಥ ಆಗದೆ ಹೋದ್ರೆ, ಮತ್ತೆ ಆಟ ಆಡೋದ್ರಲ್ಲಿ ಮಗು ಆಸಕ್ತಿ ತೋರಿಸದೆ ಹೋದ್ರೆ ನೀವು ತಕ್ಷಣ ಡಾಕ್ಟರ್ನ ತೋರಿಸ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ಈಗ ಯಾವ್ದೋ ಒಂದು ಮೈಲ್ ಸ್ಟೋನ್ ಬಂದಿದೆ, ಮಗು ತಲೆ ನೆಟ್ಟಿ ಇಟ್ಕೊಳ್ತಾ ಇದ್ದಿದ್ ಮಗುಗೆ ಮತ್ತೆ ತಲೆ ಸ್ವಲ್ಪ ಕೆಳಗಡೆ ಹೋಗೋದಾದ್ರೆ, ಅಥವಾ ಕೂತ್ಕೊಳ್ತಾ ಇದ್ದಿದ್ ಮಗುಗೆ ಮತ್ತೆ ಸೊಂಟ ಆಗೋದು, ಆತರ ಏನಾರ ಆದ್ರೆ, ಯಾವುದೇ ಏಜ್ ಅಲ್ಲಿ ಆಗ್ಲಿ ಹಂಗೆ ರಿಗ್ರೆಷನ್ ಅಂತ ಹೇಳ್ತೀವಿ ಇದಕ್ಕೆ. ಅಂದ್ರೆ ಹಿಂದೆ ಒಂದು ಬಂದಿದ್ದ ಒಂದು ಮೈಲ್ ಸ್ಟೋನು ಮತ್ತೆ ಅದು ಹೋದ್ರೆ ತಕ್ಷಣ ಡಾಕ್ಟರ್ಗೆ ತೋರಿಸ್ಬೇಕು. ಮತ್ತೆ ಮಕ್ಕಳ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕಂದ್ರೆ ಸ್ವಲ್ಪ ನಾವು ಸ್ವಾತಂತ್ರ್ಯನೂ ಕೊಡ್ಬೇಕಾಗುತ್ತೆ. ಆದ್ರೆ ಎಳೆ ಮಕ್ಕಳಿಗೆ ಏನು ಗೊತ್ತಾಗಲ್ಲ, ಅದರಿಂದ ಸ್ವಲ್ಪ ನಾವು ಒಂದು ಗಮನನೂ ಇಟ್ಟಿರ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ಮಕ್ಕಳಿಗೆ ಏನಾದ್ರೂ ಓದಿ ಹಾಡು ಹೇಳೋದು ಮತ್ತೆ ಕತೆ ಹೇಳೋದು ಈ ತರದ್ದೆಲ್ಲ ಮಾಡಿ, ಇದರಿಂದ ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಮತ್ತೆ ಸ್ವಲ್ಪ ಒಂದು ವಯಸ್ಸಾದ್ಮೇಲೆ ಹೊರಗಡೆನೂ ಚೆನ್ನಾಗಿ ಮಕ್ಕಳು ಆಡ್ಬೇಕು. ಮತ್ತೆ ಬಿಸಿಲಿಗೆಲ್ಲ ಸ್ವಲ್ಪ ಮಕ್ಕಳು ಹೋಗ್ಬೇಕು ಬಿಸಿಲಲ್ಲಿ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಹೆಲ್ದಿ ನ್ಯೂಟ್ರಿಷನ್, ಅಂದ್ರೆ ಸರಿಯಾದ ಆಹಾರವನ್ನು ಕೊಡಬೇಕು ಮಕ್ಕಳಿಗೆ. ಇದನ್ನೆಲ್ಲ ಮಾಡೋದ್ರಿಂದ ಅವರ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಚೆನ್ನಾಗಿ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ಅವಾಗವೇ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಗಿಡ ಎಲ್ಲ ತೋರಿಸಿ, ಪಕ್ಷಿ ಎಲ್ಲ ತೋರಿಸಿ, ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಮತ್ತೆ ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಝೂನ ಕರ್ಕೊಂಡೋಗಿ ಇದನ್ನ ತೋರಿಸಿ, ಪ್ರಾಣಿಗಳನ್ನ ತೋರಿಸಿ, ಹಿಂಗೆ ಹೊರಗಡೆ ಕರ್ಕೊಂಡೋಗಿ ಬೇರೆ ಬೇರೆ ತೋರಿಸ್ತಾ ಇದ್ರೆ ಅದರಿಂದ ಮಕ್ಕಳ ಒಂದು ಬೆಳವಣಿಗೆಗೆ ಸಹಾಯ ಆಗುತ್ತೆ. ಇಷ್ಟ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಮಯ ಸಿಕ್ಕಿದಾಗ ಮುಂದಿನ ವಿಡಿಯೋ ಮಾಡ್ತೀನಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ.